ಆಲಿಯಾ ಭಟ್ ಮತ್ತೆ ಪ್ರೆಗ್ನೆಂಟ್. ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರಾ ರಣಬೀರ್ ಜೋಡಿ? ಎರಡನೇ ಮಗುವಿನ ಬಗ್ಗೆ ಆಲಿಯಾ ಭಟ್ ಹಿಂಗ್ಯಾಕಂದ್ರು? ಬಾಲಿವುಡ್ ಹಾಟ್ ಕಪಲ್ ರಣಬೀರ್ ಕಪೂರ್ ಹಾಗೆ ಆಲಿಯಾ ಭಟ್ ನವೆಂಬರ್ನಲ್ಲಿ ಮನೆಗೆ ಹೊಸ ಅತಿಥಿಯನ್ನ ಸ್ವಾಗತಿಸಿದರು. ಮದುವೆಯಾದ 7 ತಿಂಗಳಿಗೆ ಆಲಿಯಾ ಭಟ್ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಟ್ಟರು. ಇದೀಗ ಮತ್ತೆ ಆಲಿಯಾ ಭಟ್ ಗರ್ಭಿಣಿ ಆಗಿದ್ದಾರೆ ಅನ್ನುವ ಗುಸುಗುಸು ಶುರುವಾಗಿದೆ. ಹೌದು, ಬ್ರಹ್ಮಾಸ್ತ್ರ ಸಿನಿಮಾ ಚಿತ್ರೀಕರಣ ಸಮಯದಲ್ಲಿ ರಣಬೀರ್ ಹಾಗೆ ಆಲಿಯಾ ಭಟ್ ಹತ್ತಿರವಾಗಿದ್ರು. 2-3 ವರ್ಷ ಪ್ರೀತಿಸಿ ಪೋಷಕರ ಒಪ್ಪಿಗೆಯ ಮೇರೆಗೆ ಈ ಹಿಂದೆ ಏಪ್ರಿಲ್ 14ರಂದು ಕೆಲವೇ ಆಪ್ತರ ಸಮ್ಮುಖದಲ್ಲಿ ಹಸೆಮಣೆ ಏರಿದ್ರು. ಮದುವೆಯಾದ 3 ತಿಂಗಳಿಗೆ ಅಭಿಮಾನಿಗಳಿಗೆ ಶುಭ ಸುದ್ದಿಯನ್ನ ಕೊಟ್ಟಿದ್ರು. ಕೆಲವರು ಇದೇ ವಿಚಾರಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ ಕೂಡ ಮಾಡಿದ್ರು. ಮದುವೆಯಾದ 2-3 ತಿಂಗಳಿಗೆ ಗರ್ಭಿಣಿನಾ ಅಥವಾ ಮದುವೆಗೂ ಮುಂಚೆ ಗರ್ಭಿಣಿ ಆಗಿದ್ರಾ ಅಂತ ಮೂದಲಿಸಿದ್ರು. ಆದರೆ ಇದ್ಯಾವುದಕ್ಕೂ ದಂಪತಿ ತಲೆ ಕೆಡಿಸಿಕೊಳ್ಳಿಲ್ಲ. ನವೆಂಬರ್ 6ರಂದು ಮುಂಬೈನ ಗಿರ್ಗಾವ್ನಲ್ಲಿರುವ HN ರಿಲಯನ್ಸ್ ಫೌಂಡೇಶನ್ ಆಸ್ಪತ್ರೆಯಲ್ಲಿ ಆಲಿಯಾ ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಟ್ಟರು. ಮಗಳಿಗೆ ರಾಹಾ ಕಪೂರ್ ಅಂತ ನಾಮಕರಣವನ್ನ ಮಾಡಿದ್ರು. ಈ ವದಂತಿ ಶುರುವಾಗಿದ್ದು ಹೇಗೆ ಅಂತ ನೋಡಬೇಕಾಗುತ್ತೆ. ಇತ್ತೀಚೆಗೆ ನಟಿ ಆಲಿಯಾ ಭಟ್ ಕಾಸ್ಟ್ಯೂಮ್ ಬ್ರ್ಯಾಂಡಿಂಗ್ ಜಾಹೀರಾತನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಹೊಸ ಮೆಟರ್ನಿಟಿ ಕಲೆಕ್ಷನ್ ಲಾಂಚ್ ಮಾಡಿದ್ದಾರೆ ಎನ್ನಲಾಗಿದೆ. ಅದಕ್ಕೆ ಸಂಬಂಧಿಸಿದ ಕೆಲ ಫೋಟೋಸ್ಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ. ಇದನ್ನ ನೋಡಿದ ಕೆಲವರು ಆಲಿಯಾ ಭಟ್ ಮತ್ತೆ ಗರ್ಭಿಣಿ ಆಗಿದ್ದಾರೆ ಅನ್ನುವ ತೀರ್ಮಾನಕ್ಕೆ ಬಂದಂತೆ ಕಾಣ್ತಿದೆ. ಮತ್ತೆ ಗರ್ಭಿಣಿ ಆಗಿರುವ ಬಗ್ಗೆ ಆಲಿಯಾ ಆಗ್ಲಿ ಕುಟುಂಬ ಸದಸ್ಯರಾಗ್ಲಿ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿಲ್ಲ. ಆದ್ರೆ ಅವರು ಈ ವದಂತಿ ಬಗ್ಗೆ ಮಾತನಾಡದೆ ಮೌನವಾಗಿರುವುದಕ್ಕೆ ನಿರ್ಧಾರ ಮಾಡಿದಂತೆ ಕಾಣಿಸ್ತಿದೆ. ಹೌದು, ಅನೇಕರಿಗೆ ಆಲಿಯಾಳ ಉಡುಗೆ ಇಷ್ಟ ಆದ್ರೆ ಇನ್ನು ಕೆಲವರು ಬೇಸರ ಹೊರಹಾಕ್ತಿದ್ದಾರೆ. ಕೆಲವರು ಮೇಕಪ್ ಗೌನ್ಗೆ ಸರಿಯಾಗಿ ಹೊಂದಿಕೊಂಡಿಲ್ಲ, ಉಡುಗೆ ಎದ್ದು ಕಾಣುವಂತೆ ಇರಲಿಲ್ಲ ಅಂತ ಕಾಮೆಂಟ್ ಮಾಡಿದ್ರು. ಮ್ಯಾಟ್ ಫಿನಿಶ್ನಲ್ಲಿರುವ ಡಾರ್ಕ್ ಲಿಪ್ಸ್ಟಿಕ್ ಶೇಡ್ ಅನ್ನ ಆಲಿಯಾ ಬಳಸಿದ್ದಾರೆ. ಮನಸ್ಸಿನ ಮಾತು ಕೇಳ್ತೀನಿ, ಇನ್ನು ಕರಿಯರ್ ಪೀಕ್ನಲ್ಲಿ ಇದ್ದಾಗಲೇ ಆಲಿಯಾ ಭಟ್ ಮದುವೆ ಮಗು ಮಾಡಿಕೊಂಡಿದ್ದು ಸರಿಯಲ್ಲ ಅಂತ ಕೆಲವರು ಹೇಳಿದ್ರು. ಇದಕ್ಕೆ ಸಂದರ್ಶನವೊಂದರಲ್ಲಿ ಆಲಿಯಾ ಉತ್ತರಿಸಿದ್ರು, ಜೀವನದಲ್ಲಿ ಸರಿ ತಪ್ಪು ಅನ್ನೋದು ಇಲ್ಲ. ನನಗೆ ಅನ್ವಯ ಆಗೋದು ಮತ್ತೊಬ್ಬರಿಗೆ ಅನ್ವಯ ಆಗಬೇಕು ಅಂತೇನಿಲ್ಲ. ಸದಾ ಮನಸ್ಸಿನ ಮಾತು ಕೇಳುವ ಹುಡುಗಿ ನಾನು. ಹೀಗಾಗಿ ಜೀವನದಲ್ಲಿ ನಾವು ಏನ್ ಪ್ಲಾನ್ ಮಾಡೋದಕ್ಕೂ ಆಗೋದಿಲ್ಲ. ವಿಧಿಯೇ ಎಲ್ಲವೂ ಪ್ಲಾನ್ ಮಾಡುತ್ತೆ ಮತ್ತು ನಾವು ಅದನ್ನ ಸುಮ್ಮನೆ ಫಾಲೋ ಮಾಡಬೇಕು ಅಷ್ಟೇ. ಹೌದು, ನನ್ನ ವೃತ್ತಿ ಜೀವನ ಪೀಕ್ನಲ್ಲಿದ್ದಾಗ ನಾನು ಮದುವೆ ಮಾಡಿಕೊಳ್ಳುವ ನಿರ್ಧಾರವನ್ನ ಮಾಡಿದೆ. ಅಲ್ಲದೆ ಮಗು ಕೂಡ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆಯನ್ನ ಮಾಡಿದ್ರು. ಹೌದು, ಬಾಲಿವುಡ್ ನಟಿ ಆಲಿಯಾ ಭಟ್ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಪಾದಾರ್ಪಣೆಯನ್ನ ಮಾಡಿದ್ರು. ಶಿಯಾಪರಲ್ಲಿ ಡಿಸೈನರ್ ಗೌನ್ನಲ್ಲಿ ಆಲಿಯಾಳ ಫಸ್ಟ್ ಲುಕ್ ಬಹಿರಂಗ ಆಯಿತು. ಶುಕ್ರವಾರ ನಡೆದ ಕಾನ್ ಚಲನಚಿತ್ರೋತ್ಸವದಲ್ಲಿ ಆಲಿಯಾ ಭಟ್ ತಮ್ಮ ಬಹುನಿರೀಕ್ಷಿತ ಚೊಚ್ಚಲ ಪ್ರವೇಶವನ್ನ ಮಾಡಿದ್ರು. ನಟಿ ತಮ್ಮ ಚೊಚ್ಚಲ ಲುಕ್ಗಾಗಿ ಶಿಯಾಪರಲ್ಲಿ ಗೌನ್ನಲ್ಲಿ ಕಂಡ್ರು. ಲೋರಿಯಲ್ ಪ್ಯಾರಿಸ್ನ ಲೈಟ್ಸ್ ಅಂಡ್ ವುಮೆನ್ಸ್ ವರ್ತ್ ಕಾರ್ಯಕ್ರಮಕ್ಕೆ ಅವರು ಅರ್ಮಾನಿ ಪ್ರೈವ್ ಗೌನ್ ಅನ್ನ ಆಯ್ಕೆ ಮಾಡಿಕೊಂಡಿದ್ರು. ಅದ್ಯಾಗೋ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಆಲಿಯಾ ಅವರ ಲುಕ್ಗಳನ್ನ ವಿಶ್ಲೇಷಿಸುತ್ತಿದ್ದಂತೆ ಮತ್ತೆ ಗರ್ಭಿಣಿ ಆಗಿರಬಹುದು ಅಂತ ಊಹೆಯನ್ನ ಮಾಡಿದ್ದಾರೆ. ಆಲಿಯಾ ಈ ಲುಕ್ ನಂತರ ಅವಳು ಮತ್ತೆ ಗರ್ಭಿಣಿ ಆಗಿದ್ದಾಳೆ ಅನ್ನುವ ವದಂತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹಬ್ಬಿದ್ವು. ಕೆಲವು ಬಳಕೆದಾರರು ಆಕೆಯ ಫೋಟೋಗಳನ್ನ ನೋಡಿ ಗರ್ಭಿಣಿ ಅಂತ ಊಹಿಸಿದ್ರು. ಇನ್ಸ್ಟಾಗ್ರಾಂನಲ್ಲೂ ಕೂಡ ನೆಟ್ಟಿಗರು ಮತ್ತೆ ಗರ್ಭಿಣಿನಾ ಅಂತ ಕೇಳಿದ್ದಾರೆ. ಮತ್ತೊಬ್ರು ಆಲಿಯಾ ಮತ್ತೆ ತಾಯಿಯಾಗಲಿದ್ದಾರೆ ಅಂತ ತೋರ್ತಾ ಇದೆ ಅಂತ ಬರ್ಕೊಂಡಿದ್ದಾರೆ. ಆಲಿಯಾ ಭಟ್ ಮತ್ತು ರಣಬೀರ್ ಕಪೂರ್ ಅವರ ಪುತ್ರಿ ರಾಹಾ ಕಪೂರ್ ಈಗ ಬೆಳೆದು ದೊಡ್ಡವಳಾಗಿದ್ದಾಳೆ. ಕೆಲವು ದಿನಗಳ ಹಿಂದೆ ಇಬ್ಬರು 2ನೇ ಮಗುವಿನ ಬಯಕೆ ಬಗ್ಗೆಯೂ ಕೂಡ ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ರು. ಹಾಗಾಗಿ ಇಬ್ಬರು ಮಾಡ್ಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಟನೆಯಲ್ಲಿ ಮಾತ್ರವಲ್ಲದೆ ನಿರ್ಮಾಣದಲ್ಲೂ ಕೂಡ ಕೆಲಸ ಮಾಡೋದಕ್ಕೆ ಬಯಸ್ತೀನಿ. ನಾನು ಇನ್ನೊಂದು ಮಗುವನ್ನ ಹೊಂದೋದಕ್ಕೆ ಹೆಚ್ಚು ಪ್ರಯಾಣಿಸೋದಕ್ಕೆ ಮತ್ತು ಪ್ರಕೃತಿ ಸಂಬಂಧಿತ ಜೀವನವನ್ನ ನಡೆಸೋದಕ್ಕೆ ಬಯಸ್ತೀನಿ ಅಂತ ಆಲಿಯಾ 2024ರಲ್ಲಿ IMDbಯ ಐಕಾನಿಕ್ಸ್ ಓನ್ಲಿ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ರು. ಹಾಗಾಗಿ ಜೈ ಶೆಟ್ಟಿ ಅವರ ಪಾಡ್ಕಾಸ್ಟ್ನಲ್ಲಿ ಆಲಿಯಾ ತನಗೆ ಇನ್ನೊಂದು ಮಗುವಾದ್ರೆ ಅದು ಗಂಡು ಮಗು ಅಂತ ಹೇಳಿದ್ರು. ಈಗಾಗಲೇ ಮಗುವಿನ ಹೆಸರನ್ನ ನಿರ್ಧರಿಸಿದ್ದಾರೆ. ಪ್ರಸ್ತುತ ಈ ಚರ್ಚೆಗಳ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ. ಆಲಿಯಾ ಭಟ್ ಆಗಲಿ ಅಥವಾ ರಣಬೀರ್ ಕಪೂರ್ ಆಗಲಿ ಗರ್ಭಧಾರಣೆ ಬಗ್ಗೆ ಇನ್ನೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ರಣಬೀರ್ ಕಪೂರ್ ಲವ್ ಮತ್ತು ವಾರ್ ಚಿತ್ರಗಳಲ್ಲಿ ತೊಡಗಿಸಿರೋದ್ರಿಂದ ಆಲಿಯಾ ಭಟ್ ಅವರು ಕೇನ್ಸ್ನಲ್ಲಿ ತಮ್ಮ ಚೊಚ್ಚಲ ಪ್ರವೇಶವನ್ನು ಆನಂದಿಸ್ತಾ ಇದ್ದಾರೆ.
ಮೇ 24 ಅಂದರೆ ಇವತ್ತು ನಡೆದಂತಹ ಸಮಾರೋಪ ಸಮಾರಂಭಕ್ಕೂ ಮುನ್ನ ಆಲಿಯಾ ಭಟ್ ಕೇನ್ಸ್ ರೆಡ್ ಕಾರ್ಪೆಟ್ನಲ್ಲಿ ಪದಾರ್ಪಣೆಯನ್ನು ಮಾಡಿದ್ರು. ಉತ್ಸವದ ಆರಂಭಿಕ ದಿನಗಳಲ್ಲಿ ನಟಿ ಗಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಕೂಡ ಇತ್ತು. ಆದರೆ ಕಳೆದ ಕೆಲವು ದಿನಗಳಿಂದ ಅವರು ಅದನ್ನು ತಪ್ಪಿಸಬೇಕು ಅಂತ ಅನ್ಕೊಂಡಿದ್ರು ಅನ್ನುವಂಥ ಊಹಾಪೋಹಗಳು ಕೂಡ ನಡೆದವು. ಆಲಿಯಾ ಹೂವಿನ ಚಿತ್ರಗಳನ್ನು ಹೊದ್ದಿದ ಆಫ್ ಶೋಲ್ಡರ್ ಗೌನ್ನಲ್ಲಿ ಸುಂದರವಾಗಿ ಕಾಣ್ತಾ ಇದ್ರು. ನಟಿ ರೆಡ್ ಕಾರ್ಪೆಟ್ ಮೇಲೆ ತನ್ನನ್ನ ಸೊಬಗು ಮತ್ತು ಸಮತೋಲನದಿಂದ ದರ್ಶನ ಮಾಡಿಸಿದ್ರು. ಚಲನಚಿತ್ರೋತ್ಸವದ ಸ್ಥಳಕ್ಕೆ ಹೋಗುವ ಮೊದಲು ಅವರು ತಮ್ಮ ಹೋಟೆಲ್ನ ಬಾಲ್ಕನಿಯಲ್ಲಿ ಫೋಟೋಶೂಟ್ ಕೂಡ ಮಾಡಿಸಿದ್ರು. ಇದು ಕ್ಯಾನ್ಸ್ನಲ್ಲಿ ಸಾಮಾನ್ಯವಾಗಿದೆ. ಅನೇಕರಿಗೆ ಆಲಿಯಾಳ ಉಡುಗೆ ಇಷ್ಟ ಆದರೆ ಇನ್ನು ಕೆಲವರು ಬೇಸರ ಹೊರಹಾಕಿದ್ದಾರೆ. ಕೆಲವರು ಮೇಕಪ್ ಗೌನ್ ಸರಿಯಾಗಿ ಹೊಂದಿಲ್ಲ ಅಂತಾರೆ. ಉಡುಗೆ ಎದ್ದು ಕಾಣುವಂತೆ ಇರಲಿಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಮ್ಯಾಟ್ ಫಿನಿಶ್ನಲ್ಲಿರುವ ಡಾರ್ಕ್ ಲಿಪ್ಸ್ಟಿಕ್ ಶೇಡನ್ನು ಆಲಿಯಾ ಬಳಸಿರುವಂಥದ್ದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,